ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಜಾಬ್ ಹೋಗ್ತಾ ಇದೆ, ಜಾಬ್ ಇಲ್ಲ. ವೈ ಆಮ್ ಲರ್ನಿಂಗ್ ಸಿಂಪ್ಲಿ ಕಂಪ್ಯೂಟರ್ ಸೈನ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಡಿಪ್ಲೊಮಾ ಕೋರ್ಸ್ ಯಾಕೆ ಮಾಡಬೇಕು, ಇಂಜಿನಿಯರಿಂಗ್ ಯಾಕೆ ಮಾಡಬೇಕು, ಎಲ್ಲ ಮಾಡ್ತಾ ಇದೆ. ನಾವು ಮುಂದೆ ಏನ್ ಮಾಡಬೇಕು? ಇನ್ ಒನ್ ವರ್ಟಿಕಲ್ ದಿಸ್ ಇಸ್ ಟ್ರೂ. In every corporate level, everything they are seeing in the terms of artificial intelligence. But in other way, to build, to use, to give our perceptions, manpower is required. Already the era is started. In some companies, they what you call this? They are calling back the human manpower. ಮುಂಚೆ ಕಳಿಸ್ಬಿಟ್ರು ಇದೆಲ್ಲ human manpower ಬೇಕಿಲ್ಲ ಅಂತೇಳಿ. ಬಟ್ ಇವಾಗ ದೇ ರಿಯಲೈಸ್ಡ್. ಇಫ್ ಯು ವಾಂಟ್ ಯು ಕ್ಯಾನ್ ಸಿ ದ ನ್ಯೂಸ್, ಟಾಪ್ ಪೇಪರ್ಸ್ ನೋಡಿ, ದೇ ಸ್ಟಾರ್ಟೆಡ್ ರೀಕಾಲಿಂಗ್ ದ ಹ್ಯೂಮನ್ ಪವರ್ಸ್. ಏನಕ್ಕೆ ಅಂದ್ರೆ ನ್ಯಾಚುರಲ್ ಇಂಟೆಲಿಜೆನ್ಸ್ ಇಸ್ ಆಲ್ವೇಸ್ ಬೆಟರ್ ದೆನ್ ಆರ್ಟಿಫಿಷಿಯಲ್. ಓಕೆ, ನಿಮ್ ಪ್ರಕಾರ ವಾಟ್ ಇಸ್ ಬೈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? ಐಡಿಯಾ ಇದೆ? See the two words, artificial intelligence. ಅದೇ ಏನದು ಆರ್ಟಿಫಿಷಿಯಲ್ ಅಂದ್ರೆ ಏನು? ಈಗ ಫ್ರೆಂಡ್ಶಿಪ್ ಮಾಡ್ಬೇಕಾದ್ರೆ ಹೇಳ್ತೀವಲ್ಲ, ತುಂಬಾ ಆರ್ಟಿಫಿಷಿಯಲ್ ಕಣ ಅವನು. Something looks like a real, but it is not real. Is it artificial? That is fake, alva? No. Artificial intelligence is different. Replica of original. Okay. What is my actual intelligence? ತುಂಬಾ ಸಿಲ್ಲಿ ಕ್ವಶನ್ ಅಲ್ವಾ? ಇಂಟೆಲಿಜೆನ್ಸ್ ಅಂದ್ರೆ ಏನು? ಎಲ್ಲರಿಗೂ ಇದೆ. That's why people are sitting here. ಏನು ಇಂಟೆಲಿಜೆನ್ಸ್ ಅಂದ್ರೆ ಏನು? Anyone? Intelligence? Knowledge ಅಂದ್ರೆ? ನಾಲೆಡ್ಜ್ ಅಂದ್ರೆ ಇದು ಸರ್ ಎಲ್ಲ ವರ್ಡ್ಸ್ ಇದೆ, ಬಟ್ ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ಇದನ್ನ ಅಂತ. ಓಕೆ, ಅಸ್ಯೂಮ್ ದಟ್ ಒಂದು ಬುಕ್ ನ ಓದ್ತೀನಿ, ಒಂದು ಟಾಪಿಕ್ ಓದ್ತೀನಿ, ನಂಗೆ ಇಂಟೆಲಿಜೆನ್ಸ್ ಬರುತ್ತಾ, ನಾಲೆಡ್ಜ್ ಬರುತ್ತಾ? ಅದೇ ಶೋ ನಾಲೆಡ್ಜ್ ಬರುತ್ತೆ. ಇಂಟೆಲಿಜೆನ್ಸ್ ಯಾವ ಬರುತ್ತೆ? Yes, he's right. Knowledge we have. Say for example, simple example ಕೊಡ್ತೀನಿ. ಕಾರ್ ಡ್ರೈವ್ ಮಾಡ್ಬೇಕು ನಾನು. ಕಾರ್ ಹೆಂಗ್ ಡ್ರೈವ್ ಮಾಡ್ತೀನಿ ಹೇಳ್ಕೊಡ್ತೀನಿ. ಕಾರ್ ಸ್ಟಾರ್ಟ್ ಮಾಡು, ಫಸ್ಟ್ ಗೇರ್ ಕ್ಲಚ್ ಅಪ್ಲೈ ಮಾಡು, ಫಸ್ಟ್ ಗೇರ್ ಹಾಕು, ರಿಲೀಸ್ ಮಾಡು. ನನ್ನ ಗಾಡಿ ಹ್ಯಾಂಡ್ ಬ್ರೇಕ್ ಇಲ್ಲ ಕಣ, ಆಟೋ. ಓಕೆ, ಐಡಿಯಲ್ ಕೇಸ್. ಕಾರ್ ಸ್ಟಾರ್ಟ್ ಮಾಡಿ ಫಸ್ಟ್ ಗೇರ್ ಹಾಕಿ ಆಟೋ ಕ್ಲಚ್ ಅನ್ಕೋಣ, ಫಸ್ಟ್ ಗೇರ್ ಹಾಕಿ ಬ್ರೇಕ್ ರಿಲೀಸ್ ಮಾಡಿ, ಗೇರ್ ಇಲ್ಲ. ಓಕೆ, ಆಟೋ ಗೇರ್ ಅಂತ ಇಟ್ಕೋಣ, ಸ್ಟಾರ್ಟ್ ಮಾಡೋಣ, ಆಟೋ ಗೇರ್ ಹಾಕೋಣ, ಬ್ರೇಕ್ ಮಾಡಿ ರಿಲೀಸ್ ಮಾಡೋಣ, ಮೂವ್ ಆಗುತ್ತೆ. ಎಕ್ಸಲೇಟರ್ ಕೊಟ್ರೆ ಅಲ್ವಾ? ಲೆಫ್ಟ್ ಬಂದ ಲೆಫ್ಟ್ ರೈಟ್ ಅವಾಯ್ಡ್ ಮಾಡ್ಕೋಣ. ಇಷ್ಟು ನಾಲೆಡ್ಜ್. ಈಗ ನಿಮ್ಗೆ ಡ್ರೈವಿಂಗ್ ಬರಲ್ಲ ಅಂತ ಇಟ್ಕೊಳ್ಳಿ, ನಾಲೆಡ್ಜ್ ಇದೆ. ವೆಹಿಕಲ್ ಕೊಟ್ಟರೆ ಡ್ರೈವ್ ಮಾಡ್ತೀರಾ? ಸ್ಮೂತ್ ಆಗಿ ಮಾಡಕ್ಕಾಗಲ್ಲ. ಟ್ರಯಲ್ ಟೈಮ್ ತಗೊಳ್ತೀವಿ. ಲೆಟ್ ಅಸ್ ಸ್ಪೀಕ್ ಪ್ರಾಕ್ಟಿಕಲ್. ಆಗುತ್ತಾ? ಸ್ಮೂತ್ ಆದಂತೂ ಆಗಲ್ಲ. ಇಟ್ ವಿಲ್ ಟೇಕ್ ಇಟ್ಸ್ ಟೈಮ್. ನಾಲೆಡ್ಜ್ ಇದೆ, ಬಟ್ ಇಂಟೆಲಿಜೆನ್ಸ್ ಇಲ್ಲ. ನಾಲೆಡ್ಜ್ ನ ಇಂಟೆಲಿಜೆಂಟ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಯು ಶುಡ್ ಸ್ಟಾರ್ಟ್ ಪ್ರಾಕ್ಟಿಸಿಂಗ್. ಯು ಶುಡ್ ಅಪ್ಲೈ your knowledge in the particular area, the particular your problem statements, the particular scenario. That is called as intelligence. Now you tell me, artificial intelligence means what? It is having its own knowledge. Then it has to apply artificially. Being a human beings, by God's gift, we have natural intelligence. ಅಲ್ವಾ? ಫ್ರಮ್ ದ ಫಸ್ಟ್ ಸ್ಟ್ಯಾಂಡರ್ಡ್. ನೀವು ಡಿಪ್ಲೊಮಾ ಡೈರೆಕ್ಟ್ 10th ಆದ್ಮೇಲೆ ಏನ್ ಬರ್ತೀರಾ? 5th ಆದ ತಕ್ಷಣ ಬರ್ಬೋದಲ್ವಾ? 7th ಆದ ತಕ್ಷಣ ಬರ್ಬೋದಲ್ವಾ? ರೂಲ್ ಇದೆ, 10th ಆದ್ಮೇಲೆ ಬನ್ನಿ ಅಂತ. ಅಪ್ ಟು 10th ವಿಲ್ ಗೇನ್ ದ ನಾಲೆಡ್ಜ್.
That knowledge, with the help of the faculties, the university or board, will apply that knowledge, then you gain some knowledge. Intelligence. That is human. Artificial means we will train a model on a given domains. See where AI is used. Knowledge irutte yavado health care alli. Nowadays you see the most multi-specialty hospitals. There is a robot